ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ IBS ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯ ಬಗ್ಗೆ ಮಾತನಾಡೋಣ. ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಲೇ ಹೇಳಬಹುದು. ಹೀಗಾಗಿ ಈ ಗ್ಯಾಸ್ಟ್ರಿಕ್ ಮತ್ತು IBS ಸಮಸ್ಯೆ ಯಾಕೆ ಬರುತ್ತೆ, IBS ಅಂದರೆ ಏನು, ಇದಕ್ಕೂ ಗ್ಯಾಸ್ಟ್ರಿಕ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹೋಮಿಯೋಪತಿ ಖ್ಯಾತ ವೈದ್ಯರು ನಿಮಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹಲೋ, ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದೆ. ಎಸ್ ಡಾಕ್ಟರ್, ಗ್ಯಾಸ್ಟ್ರಿಕ್ ಮತ್ತು IBS, ಮೊದಲಿಗೆ ಗ್ಯಾಸ್ಟ್ರಿಕ್ ಕುರಿತು ಮಾತಾಡೋಣ. ಸೊ ಸಾಕಷ್ಟು ಜನ ಅನ್ಕೋತಾರೆ ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂತ. ಅದೇ ನಿಜವಾದ ಕಾರಣನ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಯಾಕೆ ಬರುತ್ತೆ ಈ ಒಂದು ಸಮಸ್ಯೆ ಡಾಕ್ಟರ್, ಈ ಬಗ್ಗೆ ತಿಳಿಸ್ಕೊಡಿ. ಅನ್ಟೈಮ್ಲಿ ಫುಡ್ ಇಂಟೇಕ್ ಅಂದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋದು ನಿಜ. ಬಟ್ ಅದು ಗ್ಯಾಸ್ಟ್ರಿಕ್ ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ. ಅದರಲ್ಲಿ ಇದು ಒಂದು ಕಾರಣ ಅಂತ ಹೇಳ್ಬೋದು. ಇದು ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಅಂದರೆ ಈಗ ಏರಿಯೇಟೆಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯೋದು, ಸ್ಪೈಸಿ ಫುಡ್ ಜಾಸ್ತಿ ತಿನ್ನೋದು, ಆರ್ ನಿಮಗೆ ಫ್ಯಾಮ್ಲಿಯಲ್ಲಿ ಹಿಸ್ಟ್ರಿ ಇದೆ ಅಂದರೆ ನಿಮ್ಮ ಅಮ್ಮನಿಗಿದೆ ಗ್ಯಾಸ್ಟ್ರಿಕ್, ನಿಮ್ಮ ಅಪ್ಪನಿಗಿದೆ ಅಂತಂದಾಗ ಅದೇ ಟೆಂಡೆನ್ಸಿ ಜೆನೆಟಿಕ್ಕಾಗಿ ಕೂಡ ಬರ್ಬೋದು. ಸೊ ಅನ್ಟೈಮ್ಲಿ ಫುಡ್ ಇಂಟೇಕ್ ಅನ್ನೋದು ಒಂದು ರೀಸನ್ ಅಷ್ಟೇ. ಅದು ಬಿಟ್ಟು ಮಲ್ಟಿಪಲ್ ಫ್ಯಾಕ್ಟರ್ಸಿಂದನೂ ಈ ಗ್ಯಾಸ್ಟ್ರಿಕ್ ಅನ್ನೋದು ಆಗ್ಬೋದು. ಓಕೆ, ಇನ್ನು ಡಾಕ್ಟರ್, ಈ ಒಂದು ಸಮಸ್ಯೆ ಯಾವ ಏಜಿಂದ ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗುತ್ತೆ ಅಂತ? ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ 30 ಇಯರ್ಸ್ ಆದಮೇಲೆ ಜಾಸ್ತಿ ಕಾಣುತ್ತೆ. ಬಟ್ ಟ್ರೂಲಿ ಸ್ಪೀಕಿಂಗ್ ಇದಕ್ಕೆ ಒಂದು ಏಜ್ ಲಿಮಿಟ್ ಅಂತ ಇಲ್ಲ. ಆ್ಯಾವ್ರೇಜಲ್ಲಿ ತೊಗೊಂಡಾಗ 30ಯಲ್ಲಿ ವಿ ಗೋಯಿಂಗ್ ಟು ಲೈಕ್ ಅಡಲ್ಟ್ ಏಜ್. ಆವಾಗ ಆಚೆ ಕಡೆ ಫುಡ್, ಸ್ಪೈಸಿ ಫುಡ್, ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದಾಗ್ಬೋದು, ಆರ್ ಆಲ್ಕೋಹಾಲ್, ಸ್ಮೋಕಿಂಗ್ ಹ್ಯಾಬಿಟ್ ಇರ್ಬೋದು. ಈ ಥರ ಹ್ಯಾಬಿಟ್ಸ್ ಇದ್ದಾಗ, ಸೊ ಆ ಹ್ಯಾಬಿಟ್ಸ್ ಇರೋ ಪೀಪಲಲ್ಲಿ ಜಾಸ್ತಿ ಈ ಸಮಸ್ಯೆ ಕಂಡುಬರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಗ್ಯಾಸ್ಟ್ರಿಕ್ನ ಲಕ್ಷಣಗಳು ಹೇಗಿರುತ್ತೆ, ಹಾಗೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರುತ್ತೆ, ಈ ಬಗ್ಗೆ ತಿಳಿಸ್ಕೊಡಿ. ಓಕೆ, ಈಗ ಲಕ್ಷಣಗಳು ಅಂತ ಬಂದಾಗ ಫಸ್ಟ್ ಬಂದು ನಿಮಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಅನಿಸೋದು ಅಥವಾ ಹೊಟ್ಟೆ ಭಾರ ಅನಿಸೋದು. ಸ್ವಲ್ಪ ಊಟ ಮಾಡಿದ್ರೆ ನನಗೆ ಹೊಟ್ಟೆ ಉಬ್ಬರ ಥರ ಅನಿಸ್ತಾ ಇದೆ, ಅಲ್ಲ ಸ್ವಲ್ಪ ಊಟ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇದೆ, ಅಲ್ಲ ಹೊಟ್ಟೆ ಉರಿತಾ ಇದೆ. ಅದು ಉರಿ ಅಂತ ಹೇಳಿದ ತಕ್ಷಣ ಬರೀ ಹೊಟ್ಟೆ ಅಲ್ಲ, ಈ ಕುತ್ತಿಗೆಯಿಂದನೂ ಶುರು ಮಾಡಿಕೊಂಡು ಹೊಟ್ಟೆ ತನಕನೂ ಫುಲ್ ಉರಿ ಬರೋದು, ಅಥವಾ ಫ್ಲೇಟರ್ಸ್ ಥರ ಪಾಸ್ ಆಗೋದು, ಆರ್ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ಜಾಸ್ತಿ ಉರಿ ಬರೋದು, ಆರ್ ಸ್ಪೈಸ್ ಆರ್ ಸೋರ್ ಫುಡ್ ಅಂದರೆ ಈಗ ಲೆಮನ್ ಅಂತ ಸಿಟ್ರಸ್ ಫ್ರೂಟ್ಸ್ ತಿಂದರೆ ಜಾಸ್ತಿ ಪೇಯ್ನ್ ಬರೋದು, ಬರ್ನಿಂಗ್ ಬರೋದು, ಈ ಥರ ಆಗ್ಬೋದು. ಆ್ಯಂಡ್ ಇದರ ಜೊತೆಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಡೈರಿಯಾ ಅಂದರೆ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ಸ್ ಜಾಸ್ತಿ ಆಗಿರ್ಬೋದು. ಈ ಥರ ಹಲವಾರು ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಕಾಂಪ್ಲಿಕೇಶನ್ ಕುರಿತಾಗಿ ಹೇಳೋದಾದರೆ ಡಾಕ್ಟರ್? ಸೊ ಕಾಂಪ್ಲಿಕೇಶನ್ಸ್ ಅಂತಂದರೆ ಯೂಶ್ವಲಿ ಗ್ಯಾಸ್ಟ್ರಿಕ್ ಬಂದ ತಕ್ಷಣ ಜಾಸ್ತಿ ಜನ ಏನು ಮಾಡ್ತಾರೆ, ಸೆಲ್ಫ್ ಮೆಡಿಕೇಷನ್ನ ತೊಗೊಂಡ್ಬಿಡ್ತಾರೆ. ಸೆಲ್ಫ್ ಮೆಡಿಕೇಷನ್ ಅಂತ ಹೇಳಿದಾಗ ಈಗ ಓಕೆ ನನಗೆ ಗ್ಯಾಸ್ಟ್ರಿಕ್ ಥರ ಅನಿಸ್ತಾ ಇದೆ, ಸೊ ಒಂದು ಡೈಜಿನ್ ತೊಗೊಳ್ಳೋಣ, ಅವ್ರು ಒಂದು ಆ್ಯಂಟಾಸಿಡ್ ಏನೋ ತೊಗೊಳ್ಳೋಣ, ಆ್ಯಂಟಿಬಯೋಟಿಕ್ ಏನೋ ತೊಗೊಳ್ಳೋಣ ಅಂತ ಸೆಲ್ಫ್ ಮೆಡಿಕೇಷನ್ ಮಾಡ್ತಾರೆ. ಸೊ ಸೆಲ್ಫ್ ಮೆಡಿಕೇಷನ್ ಮಾಡಿದಾಗ ಆ ಟೈಮ್ಗೆ, ಆ ಸ್ಪೆಸಿಫಿಕ್ ಟೈಮ್ಗೆ ನಿಮಗೆ ರಿಲೀಫ್ ಆಗುತ್ತೆ. ಸೊ ಇದೇ ಥರ ನೀವು ಆ್ಯಂಟಾಸಿಡ್ಸ್ ಅಥವಾ ಬೇರೆ ಥರ ವಿತೌಟ್ ಮೆಡಿಕಲ್ ಸೂಪರ್ವಿಷನ್ ತೊಗೊಂಡಾಗ ಅದು ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ರೂಟ್ ಕಾಸ್, ಸೊ ಗ್ಯಾಸ್ಟ್ರಿಕ್ ಯಾವ ಕಾರಣದಿಂದ ಬರ್ತಾ ಇದೆ ಆ ಕಾರಣನ ಫಸ್ಟ್ ನಾವು ಟ್ರೀಟ್ ಮಾಡಬೇಕು. ಆ ಕಾರಣನ ಟ್ರೀಟ್ ಮಾಡದೆ ನೀವು ಜಸ್ಟ್ ಟೆಂಪ್ರರಿ ರಿಲೀಫ್ ಆಗಿ ಈ ಥರ ತಗೋತಿದ್ದಾಗ ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ ಟರ್ನ್ ಆಗ್ಬೋದು. ವೆರಿ ರೇರ್ ಕೇಸಸಲ್ಲಿ ಸ್ಟಮಕ್ ಪರ್ಫೊರೇಷನ್ ಆಗ್ಬೋದು, ಆರ್ ಕ್ಯಾನ್ಸರ್ ಆಗಿ ಕೂಡ ಟರ್ನ್ ಆಗ್ಬೋದು. ಬಟ್ ಈ ಥರದ ಕಾಂಪ್ಲಿಕೇಶನ್ಸ್ ಗ್ಯಾಸ್ಟ್ರಿಕಲ್ಲಿ ಬರೋದು ತುಂಬ ರೇರ್ ಕೇಸಸಲ್ಲಿ ಪರ್ಫೊರೇಷನ್ ಆರ್ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಮೋಸ್ಟ್ಲಿ ಕಾಮನೆಸ್ಟ್ ಕಾಂಪ್ಲಿಕೇಶನ್ ಬಂದು ಅಲ್ಸರ್ ಥರ ಆಗಿ ಅದು ಗ್ಯಾಸ್ಟ್ರಿಕ್ ರಿಗರ್ಜಿಟೇಷನ್ ಆಗ್ಬೋದು ಜಾಸ್ತಿ. ಸೊ ಇದು ನಾವು ಕ್ಲಿನಿಕಲ್ಲಿ ನೋಡೋ ಕಾಮನ್ ಕಾಂಪ್ಲಿಕೇಶನ್. ಎಸ್, ಇನ್ನು ಡಾಕ್ಟರ್ IBS ಅಂದರೆ ಏನು, ಇದಕ್ಕೂ ಗ್ಯಾಸ್ಟ್ರಿಕ್ಗೂ ಏನಾದರೂ ಲಿಂಕ್ ಇದೆಯಾ, ಈ ಒಂದು ಪ್ರಾಬ್ಲಮ್ ಯಾಕೆ ಬರುತ್ತೆ ಡಾಕ್ಟರ್?
IBS ಈಗ ಹೆಸರು ನೋಡಿದ್ರೆ IBS ಅಂತ ಹೇಳಿದಾಗ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತಂದರೆ ಸಿಂಡ್ರೋಮ್ ಅಂತಂದಾಗ ಇಟ್ ಈಸ್ ಅ ಸೆಟ್ ಆಫ್ ಡಿಸಾರ್ಡರ್ಸ್ ಆ್ಯಂಡ್ IBS ಇರಿಟಬಲ್ ಅಂತಂದರೆ ನಿಮ್ಮ ಬವೆಲ್ಸ್ ಅಂದರೆ ನಿಮ್ಮ ಡೈಜೆಷನ್ ಆಗಿ ಎಕ್ಸ್ಕ್ರೀಷನ್ ಮಾಡೋ ಜಾಗ ನಿಮ್ಮ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಫಿಲ್ಟರ್ ಆಗೋ ಪ್ರಾಸೆಸ್ನ ನಾವು ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಅದು ಆಗೋದು ಥ್ರೂ ಇಂಟೆಸ್ಟೈನ್ಸ್ ಆಗುತ್ತೆ. ಸೊ ಇಂಟೆಸ್ಟೈನ್ಸ್ ಇರಿಟೇಟ್ ಆದಾಗ ಸೊ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಯಾಕೆ ಬರುತ್ತೆ ಡಾಕ್ಟರ್? ಹಾಗೆ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ? ಸೊ ಇದಕ್ಕೆ ಏಜ್ ಜಾಸ್ತಿ ಫೀಮೇಲ್ಸಲ್ಲಿ ನೋಡೋಕ್ಕೆ ಈ ಪ್ರಾಬ್ಲಮ್ ನೋಡೋಕ್ಕೆ ಸಾಧ್ಯ. ಆ್ಯಂಡ್ ಏಜ್ ಲಿಮಿಟ್ ಬಂದು ಓಲ್ಡ್ ಏಜ್ ಪೀಪಲಲ್ಲಿ ಜಾಸ್ತಿ ಕಂಡು ಬರುತ್ತೆ. ಬಟ್ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಜನ್ರೇಷನಲ್ಲಿ ರಾದರ್ ದ್ಯಾನ್ ಏಜ್ ಗ್ರೂಪ್ ಈಗ ಸ್ಟ್ರೆಸ್ ಆರ್ ಎಂಗ್ಸೈಟಿ ಆರ್ ಡಯಟ್ರಿ ಹ್ಯಾಬಿಟ್ಸ್ ಅಂದರೆ ಒಂದು ಮಿಲ್ಕ್ ಜಾಸ್ತಿ ತೊಗೊಳ್ಳೋದು, ಲೈಕ್ ಅಲರ್ಜಿ ಸ್ಪೆಸಿಫಿಕ್ ಫುಡ್ಸ್ಗೆ ಒಬ್ರೊಬ್ರಿಗೆ ಮಿಲ್ಕ್ ತೊಗೊಂಡ್ರೆ ಅಲರ್ಜಿ ಆಗುತ್ತೆ, ಆರ್ ಗ್ಲೂಟಿನ್ ಪ್ರಾಡಕ್ಟ್ಸ್ ಆರ್ ವೀಟ್ ಪ್ರಾಡಕ್ಟ್ಸ್ ತೊಗೊಳ್ಳೋವಾಗ ಜಾಸ್ತಿ ಆಗುತ್ತೆ. ಸೊ ಈಗಿನ ಕಾಲದಲ್ಲಿ ಏಜ್ ಲಿಮಿಟ್ ಅನ್ನೋದು ಹೇಳೋದು ಕಷ್ಟ. ಸೊ ಸ್ಪೆಸಿಫಿಕ್ ಫುಡ್ ಅಲರ್ಜೀಸಿಂದನೂ ಬರ್ಬೋದು, ಆರ್ ಸ್ಮೋಕಿಂಗ್ ಆಲ್ಕೋಹಾಲಿಂದ ಕೂಡ ಬರ್ಬೋದು. ಆ್ಯಂಡ್ ಜಾಸ್ತಿ ಫುಡ್ ಸ್ಪೈಸಿ ತುಂಬ ಜಾಸ್ತಿ ತೊಗೊಂಡು ಆ ಥರ ಇದ್ದಾಗ ಕೂಡ ಬರ್ಬೋದು. ಬಟ್ ಇದಕ್ಕೆ ಗ್ಯಾಸ್ಟ್ರಿಕ್ಗೆ ಸಿಮ್ಟಮ್ಸ್ ಅನ್ನೋದು ಸಿಮಿಲರ್ ಇರುತ್ತೆ. ಬಟ್ ದೆರ್ ಈಸ್ ಅ ಥಿನ್ ಡಿಫರೆನ್ಸ್ ಬಿಟ್ವೀನ್ ಗ್ಯಾಸ್ಟ್ರಿಕ್ ಆ್ಯಂಡ್ IBS. ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಆ್ಯಂಡ್ IBS ಸಿಮ್ಟಮ್ಸ್ ಒಂದೇ ಥರ ಕಾಣೋದ್ರಿಂದ ಪೇಷಂಟ್ ಅದು ಗ್ಯಾಸ್ಟ್ರಿಕ್ ಆರ್ IBS ಅನ್ನೋದಕ್ಕೆ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯ. ಬಟ್ ದೇರ್ ಆರ್ ಸರ್ಟನ್ ಡಿಫ್ರೆನ್ಸಸ್ ವಿಚ್ ವಿ ಕ್ಯಾನ್ ಡಯಾಗ್ನೋಸ್ ಇದು ಗ್ಯಾಸ್ಟ್ರಿಕ್ ಪೇಷಂಟ್ ಆರ್ IBS ಇಂದ ಇವ್ರು ಸಫರ್ ಆಗ್ತಿದ್ದಾರಾ ಅಂತ. ಓಕೆ ಡಾಕ್ಟರ್, ಇನ್ನು ಈ ಎರಡೂ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಯಾವ ಥರದ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಸಿಗುತ್ತೆ ಅನ್ನೋದ್ರ ಕುರಿತಾಗಿ, ಚಿಕಿತ್ಸೆ ಕುರಿತಾಗಿ ಹೇಳೋದಾದರೆ? ಓಕೆ, ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಫಸ್ಟ್ ನಾವು ಪೇಷಂಟ್ ಕ್ಲಿನಿಕಲಿ ಯಾವ ಸಿಮ್ಟಮ್ಸಿಂದ ಬರ್ತಾ ಇದ್ದಾನೆ, ಲೈಕ್ ವಾಟ್ ಈಸ್ ದ ಪ್ರೆಸೆಂಟೇಷನ್ ಆಫ್ ದ ಪೇಷಂಟ್. ಬಿಕಾಸ್ IBS ಅಲ್ಲಿ ಈಗ ತುಂಬ ಸಿಮ್ಟಮ್ಸ್ ಇರುತ್ತೆ, ಲೈಕ್ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ ಅಂದರೆ ಮೋಷನ್ಗೆ ಹೋಗೋ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಮೋಷನ್ ವಾಟ್ರಿ ಆಗ್ಬೋದು, ಆರ್ ಅರ್ಜೆನ್ಸಿ ಜಾಸ್ತಿ ಆಗ್ಬೋದು. ಕೆಲವೊಬ್ಬರಲ್ಲಿ ಊಟ ಮಾಡಿದ ತಕ್ಷಣ ಲೈಕ್ ಸ್ಟೂಲ್ಗೆ ಹೋಗಬೇಕು ಅಂತ ಅರ್ಜ್ ಇರುತ್ತೆ, ಕೆಲವೊಬ್ಬರಿಗೆ ಮೋಷನ್ಗೆ ಹೋದರೂ ಕೂಡ ನಮಗಿನ್ನೂ ಕರೆಕ್ಟಾಗಿ ಆಗಿಲ್ಲ, ಲೈಕ್ ಕಂಪ್ಲೀಟ್ ಕ್ಲಿಯರ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಮುಖ್ಯವಾಗಿ ಅದು ಗ್ಯಾಸ್ಟ್ರಿಕ್ ಆದರೂ ಆಗಿರ್ಬೋದು, IBS ಆದರೂ ಆಗಿರ್ಬೋದು, ಯಾವ ಸಿಮ್ಟಮಿಂದ ಬರ್ತಾ ಇದ್ದಾರೆ ಪೇಷಂಟು ಆ್ಯಂಡ್ ಯಾವ ಸ್ಟೇಜಲ್ಲಿ ಪೇಷಂಟ್ ನಮ್ಮ ಹತ್ರ ಪ್ರೆಸೆಂಟೇಷನ್ ತೊಗೊಂಡು ಬರ್ತಾ ಇದ್ದಾರೆ ಅನ್ನೋದ ಮೇಲೇನೂ ನಮ್ಮ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಸೊ ನಮ್ಮದು ಹೋಮಿಯೋಪತಿದು ಕನ್ಸಿಡರ್ ಮಾಡಿದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಹೇಳ್ತೀವಿ. ಸೊ ಪೇಷಂಟ್ ಬಂದಾಗ ಹಳೆ ಮೆಡಿಕಲ್ ಹಿಸ್ಟ್ರಿ ಏನಿದೆ, ಎಷ್ಟು ವರ್ಷದಿಂದ ಇತ್ತು, ಸೊ ಹಿಂಗೆ ಶುರು ಆಯಿತು, ಯಾವುದರಿಂದ ಶುರು ಆಯಿತು, ಅದು ಸ್ಟ್ರೆಸ್ ಜಾಸ್ತಿ ತಗೋತಾ ಇದ್ದಾರಾ, ಅಥವಾ ಈಗ ಶುಗರ್ ಆರ್ BP ಆರ್ ಯಾವುದೇ ಕಾರಣಕ್ಕಾದರೂ ಆಗಲಿ ಲಾಂಗ್ ಟರ್ಮ್ ಮೆಡಿಕೇಷನ್ ತಗೋತಾ ಇದ್ದಾರಾ, ಆರ್ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ಸ್ ಆಲ್ಸೋ ಕ್ಯಾನ್ ಕಾಸ್ ಎಸಿಡಿಟಿ. ಸೊ ಇದೆಲ್ಲ ಹಿಸ್ಟ್ರಿ ಇದೆಯಾ, ಸೊ ಇದನ್ನೆಲ್ಲ ನೋಡಿ ಪೇಷಂಟ್ ಹೇಗೆ ಪ್ರೆಸೆಂಟ್ ಮಾಡ್ತಿದ್ದಾನೆ ನಮಗೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮೆಡಿಕೇಷನ್ನ ಶುರು ಮಾಡ್ತೀವಿ. ಇನ್ನು ಡಾಕ್ಟರ್, ಗ್ಯಾಸ್ಟ್ರಿಕ್ ಇರಬಹುದು, ಹಾಗೆ IBS ಇರಬಹುದು. ಒಂದ್ಸಲ ಬಂದರೆ ಲೈಫ್ ಲಾಂಗ್ ಇರುತ್ತಾ ಈ ಒಂದು ಸಮಸ್ಯೆ, ಅಥವಾ ಸರಿಯಾದ ಟೈಮ್ಗೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬಹುದಾ ಅಂತ? ಗ್ಯಾಸ್ಟ್ರಿಕ್ ಆ್ಯಂಡ್ IBS ಅಂತ ಬಂದಾಗ ಇವು ಎರಡು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಇದು ಪರ್ಮನೆಂಟಾಗಿ ಗುಣವಾಗ್ಬೋದು. ಬಟ್ ನೀವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಲೈಕ್ ಈಗ ಸ್ಪೈಸಿ ಫುಡ್ ಜಾಸ್ತಿ ತೊಗೋತಾ ಇದ್ದಾರೆ, ಲೈಕ್ ಅನ್ಟೈಮ್ಲಿ ಫುಡ್ ಇಂಟೇಕ್, ಅದು ಡ್ಯೂ ಟು ಪ್ರೊಫೆಷನ್ ಇರ್ಬೋದು ಆರ್ ಬೇರೆ ಕಾರಣದಿಂದ ಇರ್ಬೋದು, ಟೈಮ್ ಟು ಟೈಮ್ ಊಟ ಮಾಡ್ತಾ ಇಲ್ಲ ಅಂತಂದಾಗ ಯು ಹ್ಯಾವ್ ಟು ಸೆಟ್ ಅ ಪರ್ಮನೆಂಟ್ ಟೈಮ್ ಟೇಬಲ್, ಲೈಕ್ ಈ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಬೇಕು, ಈಚ್ ಮೀಲ್ಗೆ ಎಷ್ಟು ಗ್ಯಾಪ್ ಇರಬೇಕು, ಲೈಕ್ ಇವತ್ತು 9 o'clock ನಾವು ನಾಷ್ಟ ಮಾಡಿದ್ದೀವಿ, ನಾಳೆ 2 o'clock ನಾವು ನಾಷ್ಟ ಮಾಡಿದ್ದೀವಿ ಅಂತಂದರೆ ಅಂಥ ಟೈಮಲ್ಲಿ ನೀವು ಮೆಡಿಕೇಷನ್ ತೊಗೊಂಡ್ರೂ ಕೂಡ ಥ್ರೂ ಯುವರ್ ಲೈಫ್ ಸ್ಟೈಲ್ ದೆರ್ ಇಸ್ ಅ ಚಾನ್ಸ್ ಫಾರ್ ಗ್ಯಾಸ್ಟ್ರಿಕ್ ಆರ್ IBS ಟು ಕಮ್ ಬ್ಯಾಕ್. ಸೊ ಯಾವ ಫ್ಯಾಕ್ಟರ್ಸಿಂದ ನಿಮ್ಗೆ IBS ಆಗ್ತಾ ಇದೆ ಅಂತ ನೋಡಿಕೊಂಡು ಆ ಫ್ಯಾಕ್ಟರ್ಸ್ನ ಪ್ರಿವೆಂಟ್ ಮಾಡೋದು ತುಂಬ ಮುಖ್ಯ.
ಎಸ್, ಇನ್ನು ಈ ಎರಡೂ ಸಮಸ್ಯೆಗಳಿಗೂ ಮೇನ್ ರೀಸನ್ ಅಂದರೆ ಸರಿಯಾದ ಸಮಯಕ್ಕೆ ನಾವು ಊಟ ತಿಂಡಿ ಸೇವನೆ ಮಾಡದೇ ಇರೋದು. ಹಾಗಿದ್ರೆ ಈಗ ದಿನದಲ್ಲಿ ನಮ್ಮ ತಿಂಡಿ ಇರಬಹುದು, ಊಟ ಇರಬಹುದು, ರಾತ್ರಿಯ ಊಟ ಇರಬಹುದು, ಇದು ಯಾವ ಟೈಮ್ಗಿದ್ರೆ ಉತ್ತಮ ಅನ್ನೋ ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಸಿ, ಎವ್ರಿ 3 to 4 hours ಸ್ವಲ್ಪ ಆದರೂ ಊಟ ಮಾಡಬೇಕು. ಬಿಕಾಸ್ ಆರ್ ಡೈಜೆಷನ್, ಇವಾಗ ನೀವು ನಾಷ್ಟ ಮಾಡಿದ ತಕ್ಷಣ ಚೆನ್ನಾಗಿ ಅಗದು ತಿನ್ನಬೇಕು. ಈಗ ಇಲ್ಲ ನಾವು ಆಫೀಸ್ಗೆ ಹೋಗ್ಬೇಕು, ಈಗಿನ ಕಾಲ ದಿಸ್ ಜನ್ರೇಷನ್ ಇಸ್ ಸ್ಪೀಡ್ ಜನ್ರೇಷನ್. ಅವರು ಟೈಮ್ ಸಾಕಾಗ್ತಿಲ್ಲ ಅಂತ ತುಂಬ ಬೇಗ ತಿಂತಾರೆ, ಸರಿಯಾಗಿ ಅಗದು ತಿಂತಾ ಇಲ್ಲ ಅಂತಂದಾಗ, ಬಿಕಾಸ್ ಚೂವಿಂಗ್ ಅನ್ನೋದು ಡೈಜೆಷನಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಸೆಸ್. ನೀವು ಕರೆಕ್ಟಾಗಿ ಚೂ ಮಾಡ್ತಾ ಇಲ್ಲ ಅಂತಂದಾಗ ಡೈಜೆಷನ್ ಬಿಕಮ್ಸ್ ಡಿಫಿಕಲ್ಟ್. ನೀವು ಕರೆಕ್ಟಾಗಿ ಚೂ ಮಾಡಿಕೊಂಡು ಸ್ವಲ್ಪ ಸ್ಲೋ ಆಗಿ ನೀವು ವಿತೌಟ್ ಎನಿ ಸ್ಟ್ರೆಸ್ ಚೆನ್ನಾಗಿ ಅಗದು ತಿಂದಾಗ ಅರ್ಧ ಡೈಜೆಷನ್ ನಿಮ್ಗೆ ಅಲ್ಲೇ ಆಗುತ್ತೆ. ಸೊ ಅದನ್ನು ನೀವು ಮಾಡದೆ ತುಂಬ ಜಾಸ್ತಿ ಸ್ಪೈಸಿ ಫುಡ್ ಆರ್ ತುಂಬ ಏರಿಯೇಟೆಡ್ ಡ್ರಿಂಕ್ಸ್ ಆರ್ ವಾಟ್ ಎವರ್ ಇದೆಲ್ಲ ತಗೊಳ್ಳುವಾಗ ಸೊ ಗ್ಯಾಸ್ಟ್ರಿಕ್ ಅನ್ನೋದು ಬರೋದಕ್ಕೆ ಸಾಧ್ಯ. ಸೊ ನೀವು ಕೇಳಿದ ಪ್ರಶ್ನೆಗೆ ಎಷ್ಟು ಗ್ಯಾಪ್ ಇರ್ಬೋದು ಅಂತಂದರೆ ಎವ್ರಿ 3 to 4 hours ಯು ಹ್ಯಾವ್ ಟು ಹ್ಯಾವ್ ಸಮಥಿಂಗ್. ಏನು ಅಂದರೆ ಡಾಕ್ಟರ್, ಈಗ ತಿಂಡಿ ಎಷ್ಟು ಗಂಟೆಗೆ ತಿನ್ನಬೇಕು, ಮಧ್ಯಾಹ್ನದ ಊಟ ಎಷ್ಟು ಗಂಟೆಗೆ, ರಾತ್ರಿ ಊಟ ಎಷ್ಟು ಗಂಟೆಗೆ? ಇಟ್ ಡಿಪೆಂಡ್ಸ್ ಟು ಪರ್ಸನ್. ಆ ಥರ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಬಟ್ ಇಟ್ಸ್ ಬೆಟರ್, ಈಗ 9 o'clock ಟಿಫಿನ್ ಮಾಡಿದ್ರೆ ಅಟ್ಲೀಸ್ಟ್ ಬೈ 1 o'clock ಫಿನಿಶ್ ಯೋರ್ ಲಂಚ್. ಬಿಕಾಸ್ ಬಾಡಿಗೆ ಫಾರ್ ದ ಡೈಜೆಷನ್ ಆಫ್ ದಿ ಫುಡ್ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ದೆನ್ ಅಟ್ 4 o'clock ಯು ಕ್ಯಾನ್ ಹ್ಯಾವ್ ಯೋರ್ ಸ್ನ್ಯಾಕ್ಸ್ ಆರ್ ಯಾವುದಾದ್ರು ತಿನ್ಬೋದು. ಅಟ್ಲೀಸ್ಟ್ ಬೈ 8 to 9 o'clockಗೆ ನೀವು ಡಿನ್ನರ್ ಮುಗಿಸ್ಬಿಡಿ. ಸೊ ಅಷ್ಟು, ಬಿಕಾಸ್ ನೀವು 10:30, 11 o'clock ಊಟ ಮಾಡಿದ್ರೆ ಏನಾಗುತ್ತೆ, ಊಟ ಮಾಡಿದ ತಕ್ಷಣ ಜಾಸ್ತಿ ಜನ ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಡ್ಬಿಡ್ತಾರೆ. ಸೊ ಇಮಿಡಿಯೇಟ್ಲಿ ಮಲ್ಕೊಂಡ್ಬಿಡೋದ್ರಿಂದ ಕೂಡ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ. ಸೊ ನಾವು ತಿಂದಿದ್ದು ಊಟ ಮತ್ತೆ ವಾಪಸ್ ಕುತ್ತಿಗೆ ತನಕ ಬರ್ತಾ ಇದೆ, ಇಲ್ಲಿ ತನಕ ಬರ್ತಾ ಇದೆ, ಇಲ್ಲಿಂದ ಉರಿತಾ ಇದೆ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿ ಡೈಜೆಷನ್ ಅದು ಒಳಗಡೆ ಹೋಗಿ ಇಟ್ ಇಸ್ ಅ ಪ್ರಾಸೆಸ್. ಅದು ಥ್ರೂ ಡಿಸೆಂಡಿಂಗ್ ಪ್ರಾಸೆಸ್ಸಿಂದ ಇಟ್ ಹ್ಯಾಸ್ ಟು ಗೋ ಟು ದ ಇಂಟೆಸ್ಟೈನ್. ಸೊ ನೀವು ಕರೆಕ್ಟಾಗಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಅನ್ನೋದು ಇಟ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ದ ಫುಡ್ ಟು ರೀಗರ್ಜಿಟೇಟ್. ಸೊ ಆ ಥರ ಮಾಡಿದೆ. ಆಫ್ಟರ್ ಈಟಿಂಗ್ ಹ್ಯಾವ್ ಅ ಗುಡ್ ವಾಕ್. ಆಫ್ಟರ್ 10 to 20 minutes ಸ್ವಲ್ಪ ಒಂದು ಶಾರ್ಟ್ ವಾಕಿಗೆ ಹೋಗಿ ಆ ಥರ ಮಾಡಿ ಒಂದು ಬಯೋಲಾಜಿಕಲ್ ಕ್ಲಾಕ್, ನಮ್ಮ ಬಾಡಿಗೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಅನ್ನೋದು ಸೆಟ್ ಮಾಡಿಕೊಂಡ್ರೆ ಆ ಟೈಮಿಗೆ ಕರೆಕ್ಟಾಗಿ ನೀವು ಊಟ ಮಾಡಿದ್ರೆ ಸೊ ಯಾವ ಆ್ಯಸಿಡ್ಸ್ ನಿಮಗೆ ಸ್ಟಮಕಲ್ಲಿ ಸೆಕ್ರೇಟ್ ಆಗುತ್ತೆ, ಆ್ಯಸಿಡ್ಸ್ ನಿಮಗೆ ಕರೆಕ್ಟಾಗಿ ಸೆಕ್ರೇಟ್ ಆದರೆ ಗ್ಯಾಸ್ಟ್ರಿಕ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ. ಬಿಕಾಸ್ ಗ್ಯಾಸ್ಟ್ರಿಕ್ಕಲ್ಲಿ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ, ದೆರ್ ಇಸ್ ಎಕ್ಸೆಸ್ ಪ್ರೊಡಕ್ಷನ್ ಆಫ್ ಆ್ಯಸಿಡ್. ಸೊ ನೀವು ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂತಂದರೆ ಇಫ್ ದ ಪ್ರೊಡಕ್ಷನ್ ಆಫ್ ದ ಆ್ಯಸಿಡ್ಸ್ ಇಸ್ ಮೋರ್, ಇಟ್ ಮೇ ಕಾಸ್ ಬರ್ನಿಂಗ್ ಇನ್ ಯೋರ್ ಸ್ಟಮಕ್. ಸೊ ಟೈಮ್ ಟು ಟೈಮ್ ಊಟ ಮಾಡೋದು ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಎಷ್ಟು ಚೇಂಜಸ್ ಮಾಡ್ಕೋಬೇಕು, ಏನೇನು ಮಾಡ್ಕೋಬೇಕು ಅಂತ ನೋಡಿಕೊಂಡು ಇಫ್ ಯು ಟೇಕ್ ಕೇರ್, ದೆರ್ ಇಸ್ ಡೆಫಿನೆಟ್ಲಿ ಅ ಸೊಲ್ಯೂಷನ್ ಫಾರ್ ಗ್ಯಾಸ್ಟ್ರಿಕ್ ಆ್ಯಂಡ್ IBS. ಏನು ಡಾಕ್ಟರ್, ಈಗ IBS ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದು ಇಂತಹ ಫುಡ್ಡನ್ನು ತಿನ್ನಲೇಬಾರ್ದು, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಇದ್ದರೆ ಅದು ಯಾವ ಆಹಾರ, ಹಾಗೆ ಇಂತಹ ಆಹಾರವನ್ನು ಸೇವಿಸಿದ್ರೆ ಉತ್ತಮ ಅನ್ನೋದಾದರೆ ಅದು ಯಾವುದು ಅಂತ? ಈಗ ಗ್ಯಾಸ್ಟ್ರಿಕ್ ಪೇಷಂಟ್ ಬಂದಾಗ ಲೈಕ್ ಜಾಸ್ತಿ ಸ್ಪೈಸಿ, ಲೈಕ್ ನಾನು ಮುಂಚೆ ಹೇಳ್ದಂಗೆ ಜಾಸ್ತಿ ಸ್ಪೈಸಿ ಫುಡ್ ತಿನ್ನೋದು ಆರ್ ಸೋರ್ ಫುಡ್ಸ್, ಈಗ ಸಿಟ್ರಸ್ ಫ್ರೂಟ್ಸ್ ಆದರೂ ಆಗಲಿ, ಲೆಮನ್ ಆದರೂ ಆಗಲಿ, ಇಫ್ ಯು ಹ್ಯಾವ್ ದ ಟೆಂಡೆನ್ಸಿ ಆಫ್ ಗ್ಯಾಸ್ಟ್ರಿಕ್, ಆಲ್ರೆಡಿ ನಮ್ಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಯು ಹ್ಯಾವ್ ಟು ಪ್ರಿವೆಂಟ್ ದೀಸ್ ಫುಡ್ಸ್. ಬಿಕಾಸ್ ಇದರಿಂದ ಜಾಸ್ತಿ ಬರ್ನಿಂಗ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೈಮ್ ಟು ಟೈಮ್ ಊಟ ಮಾಡಿ. ಆ್ಯಂಡ್ ಜಂಕ್ ಫುಡ್, ಬಿಕಾಸ್ ಜಂಕ್ ಫುಡಲ್ಲಿ ಯೂಸ್ ಮಾಡೋ ಆಯಿಲ್ ಆದರೂ ಆಗಲಿ, ಸ್ಪೈಸಸ್ ಆದರೂ ಆಗಲಿ, ನಾವು ಹಾಕೋದಕ್ಕಿಂತ ಹೆಚ್ಚಾಗಿ ಇರುತ್ತೆ. ಸೊ ಹೆಚ್ಚಾಗಿ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಮೆಂಬ್ರೇನ್ ಇರಿಟೇಟ್ ಆಗಿ ಅದರಿಂದ ಡಯರಿಯಾ ಆಗೋದು ಆರ್ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು ತುಂಬ ಕಾಮನ್ ಆಗಿ ನೋಡಿದ್ದೀವಿ. ಸೊ ಇಂಥ ಫುಡ್ಸ್ನ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ಗೆ ಒಂದು ಪ್ರಿವೆಂಟಿವ್ ಆಗಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇನ್ನು ಈ ಸಮಸ್ಯೆ ಇರೋರಿಗೆ ಇದು ಒಳ್ಳೆಯ ಫುಡ್ ಅಂತಂದರೆ ಅದು ಯಾವ ಫುಡ್ ಆಗಿರುತ್ತೆ ಡಾಕ್ಟರ್? ಫ್ರೂಟ್ಸ್ ಅಂತಂದರೆ ಓನ್ಲಿ ಸಿಟ್ರಸ್ ಫ್ರೂಟ್ಸ್ ಮಾತ್ರ ನೀವು ಇಟ್ ವಿಲ್ ಕಾಸ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಇಟ್ ವಿಲ್ ಕಾಸ್ ಇರಿಟೇಷನ್ ಅಂತ ನಾವು ಬೇಡ ಅಂತ ಹೇಳ್ತೀವಿ. ಬೇರೆ ಫ್ರೂಟ್ಸ್ ಲೈಕ್ ಬನಾನಾ,
ಲೈಕ್ ಪೊಮೊಗ್ರೆನೇಟ್ ಇವೆಲ್ಲ ತಿನ್ಬೋದು. ಆ್ಯಂಡ್ ಫುಡ್ಸ್ ಅಂತ ಬಂದಾಗ ಲೈಕ್ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಬಿಕಾಸ್ ನಾವು ಕ್ಲಿನಿಕಲ್ ನೋಡೋದು ಕೆಲವೊಬ್ಬರು ನಾವು ಜಾಸ್ತಿ ವೀಟ್ ಪ್ರಾಡಕ್ಟ್ ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಾರೆ. ಕೆಲವೊಬ್ರು ನಾವು ರಾಗಿ ಜಾಸ್ತಿ ತಿಂದರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಥರ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಜನರಲೈಸ್ ಮಾಡಿ ಫುಡ್ಸ್ ಅಂತ ಹೇಳೋದಕ್ಕಿಂತ ಜಸ್ಟ್ ಬ್ಯಾಲೆನ್ಸ್ ಡಯಟ್ ಅಂದರೆ ಯಾವುದು ಜಾಸ್ತಿನೂ ತೊಗೋಬಾರ್ದು, ಕಮ್ಮಿನೂ ತೊಗೋಬಾರ್ದು. ಸೊ ಲೀಫಿ ವೆಜಿಟಬಲ್ಸ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ವಾಟರ್ ಇಂಟೇಕ್ ಅನ್ನೋದು ಕೂಡ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಹೇಗಾದರೂ ಇರಲಿ ಅಟ್ಲೀಸ್ಟ್ ಪರ್ ಡೇ 3 liters ಆಫ್ ವಾಟರ್ ಕಂಪಲ್ಸರಿ ಕುಡಿಬೇಕು. ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇರ್ ಇಸ್ ಸಮ್ ಡಿಸೀಸ್ ಲೈಕ್ ಕಿಡ್ನಿ ಪ್ರಾಬ್ಲಮ್ಸ್ ಇರೋವರಿಗೆ ವಿ ಸಜೆಸ್ಟ್ ಡೋಂಟ್ ಟೇಕ್ ಹೈ ಅಮೌಂಟ್ ಆಫ್ ವಾಟರ್ ಬಿಕಾಸ್ ಕಿಡ್ನಿ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ. ಅದರ್ವೈಸ್ ಯು ಕ್ಯಾನ್ ಟೇಕ್ ಗುಡ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಅನ್ನೋದ ಮೇಲೇ ನಿಮ್ಮ ಊಟ ಎಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ನಿಮಗೂ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, IBS ಸಮಸ್ಯೆ ಇದೆ ಅಂದರೆ ದಯವಿಟ್ಟು ನೀವು ನೇರವಾಗಿ ನಾವು ತೋರಿಸುವ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತನಾಡಬಹುದು. ಹಾಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನೀವು ಕರೆ ಮಾಡಿ ಡಾಕ್ಟರ್ ಬಳಿ ಮಾತನಾಡಬಹುದು. ಇನ್ನು ಡಾಕ್ಟರ್, ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈಗ ಸಾಕಷ್ಟು ಜನ ದಪ್ಪಗಿರ್ತಾರೆ. ಸೊ ಅವರು ಡಯಟ್ ಮಾಡಬೇಕು, ನಾನು ಸಣ್ಣ ಆಗಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ, ಜಿಮ್ಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ, ಹಾಗೆ ಅವರ ಡಯಟ್ ಫುಡ್ ಇರುತ್ತೆ. ಸೊ ಇದರಿಂದ ಏನಾದರೂ ಅವರಿಗೆ ಬೇರೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಡಯಟ್ ಅಂತ ಹೇಳಿದಾಗ ಅಂಡರ್ ಅ ಕರೆಕ್ಟ್ ಸೂಪರ್ವಿಷನ್ ಆಫ್ ಅ ಡಯಟಿಷಿಯನ್ ಆರ್ ಅ ಫಿಸಿಷಿಯನ್, ಲೈಕ್ ನೀವು ಈ ಫುಡ್ಸ್ ಕಡಿಮೆ ಮಾಡಿ, ಈ ಫುಡ್ಸ್ ತೊಗೊಳ್ಳಿ ಅಂತ ಹೇಳಿದಾಗ ತೊಗೊಂಡ್ರೆ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಮೋಸ್ಟ್ಲಿ ಜನ ಏನು ಮಾಡ್ತಾರೆ, ಓಕೆ ನಾನು ಫ್ಯಾಟ್ ಫುಡ್ ಜಾಸ್ತಿ ತಿಂದರೆ ಆರ್ ಲೈಕ್ ಜಾಸ್ತಿ ಊಟ ಮಾಡಿದ್ರೆ ಲೈಕ್ ಅವ್ರಿಗೆ ಹಸು ಆಗ್ತಾ ಇರುತ್ತೆ, ಬಟ್ ಇಷ್ಟು ಹಸುವಲ್ಲಿ ನಾನು ಜಾಸ್ತಿ ತಿಂದರೆ ದಪ್ಪ ಆಗಿಬಿಡ್ತೀನಿ ಅಂತ ಬೇಕು ಅಂತ ಕಡಿಮೆ ಮಾಡ್ತಾರೆ. ಸೊ ದಟ್ ಈಸ್ ನಾಟ್ ಸಜೆಸ್ಟಬಲ್. ನೀವೊಂದು ಒಳ್ಳೆ ಸಜೆಷನ್ಸ್ ತೊಗೊಳ್ಳಿ. ಲೈಕ್ ನೀವೇನಾದರೂ ಊಟ ಮಾಡಿದ್ರು ಕೂಡ ಎಷ್ಟು ಕ್ಯಾಲರೀಸ್ ನೀವು ತಿಂತಾ ಇದ್ದೀರಾ ಅಷ್ಟು ಕ್ಯಾಲರೀಸ್ನ ಬರ್ನ್ ಮಾಡಿ ಥ್ರೂ ಎಕ್ಸಸೈಸ್, ರೆಗ್ಯುಲರ್ ವಾಕಿಂಗ್ ಇದನ್ನು ಮಾಡಿ. ಲೈಕ್ ಡಯಟಿಂಗ್ ಮಾಡಬೇಕು ಅಂತ ಲೈಕ್ ಜಾಸ್ತಿ ಜನ ಏನು ಮಾಡ್ತಾರೆ, ದೇ ಟೇಕ್ ಲೆಮನ್ ವಾಟರ್ ವಿತ್ ಹನಿ, ಖಾಲಿ ಹೊಟ್ಟೆಯಲ್ಲಿ ಲೆಮನ್ ವಾಟರ್ ವಿತ್ ಹನಿ ತೊಗೋತಾರೆ, ವಿಚ್ ಇಸ್ ಗುಡ್. ಬಟ್ ಇದು ಜಾಸ್ತಿ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ರೈಸ್ ಅವ್ರ ಬೇರೆ ಫುಡ್ಸ್ ಬಿಟ್ಟು ಬರೀ ಇದ್ರ ಮೇಲೇನೂ ಇರೋದು ಕೂಡ ಗ್ಯಾಸ್ಟ್ರಿಕ್ಗೆ ಒಂದು ರೀಸನ್. ಲೈಕ್ ವಾಟ್ ಎವರ್ ಯು ಈಟ್ ಇಟ್ ಪ್ರಾಪರ್ಲಿ ಆ್ಯಂಡ್ ಹ್ಯಾವ್ ಅ ಗುಡ್ ಡೈಜೆಷನ್ ಆ್ಯಂಡ್ ಎಕ್ಸಸೈಸ್ ಆ್ಯಂಡ್ ವಾಕಿಂಗ್ ಅನ್ನೋದು ಕಂಪಲ್ಸರಿ ಮಾಡಿದ್ರೆ ನೀವು ಎಷ್ಟು ಕ್ಯಾಲರೀಸ್ನ ತೊಗೋತಾ ಇದ್ದೀರಾ ಅಷ್ಟು ಕ್ಯಾಲರೀಸ್ ಬರ್ನ್ ಆದರೆ ನಿಮ್ಗೆ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ಸೊ ಬಿಕಾಸ್ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ, ಲೈಕ್ ಎಕ್ಸಸೈಸ್. ಸೊ ಈ ಥರ ಎಕ್ಸಸೈಸಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಯಿತು. ಸೊ ರೆಗ್ಯುಲರ್ ವಾಕಿಂಗ್, ರೆಗ್ಯುಲರ್ ಎಕ್ಸಸೈಸ್, ಯೋಗ ಇದೆಲ್ಲ ಮಾಡಿದ್ರೂ ಕೂಡ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಕೇಸಸಲ್ಲಿ. ಇನ್ನು ಡಾಕ್ಟರ್, ಈಗ ಜಿಮ್ ಮಾಡ್ತಾ ಇರೋರ ಕುರಿತಾಗಿ ಹೇಳಿದ್ರಿ. ಹಾಗೆ ಮತ್ತೊಂದು ಕಡೆ ಸೊ ಈಗ ಅವರು ಯೋಗನೂ ಮಾಡ್ತಾರೆ, ವಾಕು ಮಾಡ್ತಾರೆ, ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಆದರೂ ಕೂಡ ಅವರಿಗೆ ಇಂಥದ್ದೊಂದು ಆರೋಗ್ಯ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು, IBS ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕಿದು ಏನಾದರೂ ಜೆನೆಟಿಕ್ ಪ್ರಾಬ್ಲಮಿಂದನೂ ಈ ಒಂದು ಸಮಸ್ಯೆ ಬರಬಹುದಾ ಅಂತ? ಎಸ್, ಖಂಡಿತ ಜೀನ್ಸ್ ಅನ್ನೋದು ಗ್ಯಾಸ್ಟ್ರಿಕ್ ಅವ್ರ IBSಗೆ ಕಾರಣ ಆಗ್ಬೋದು. ಬಿಕಾಸ್ ಕೆಲವು ಕಂಡೀಷನ್ಸಲ್ಲಿ ನಾವು ಗ್ಯಾಸ್ಟ್ರೈಟಿಸ್ನ ಕ್ಲಾಸಿಫೈ ಮಾಡಿದರೆ ಈಗ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಆರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ, ಹೆರಿಡಿಟ್ರಿ ಆಗಿ ಗ್ಯಾಸ್ಟ್ರಿಕ್ ಬರ್ಬೋದು, ಆರ್ ಸಮ್ ರೇರ್ ಕೇಸಸಲ್ಲಿ ಕಾಸ್ ಯಾವುದು ಕಂಡು ಹಿಡಿಯೋಕ್ಕೆ ಆಗಲ್ಲ, ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತಾರೆ. ಲೈಕ್ ನೀವು ಕೇಳಿದಂಗೆ ಎಲ್ಲ ಚೆನ್ನಾಗಿದೆ, ಡಯಟ್ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ತಿಂತಾ ಇದ್ದೀವಿ, ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಸಾಧ್ಯ. ಈ ಕೇಸಸ್ನ ನಾವು ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಹಾಗಿದ್ರೆ ಅಂಥವರು ಏನು ಮಾಡಬೇಕು ಡಾಕ್ಟರ್? ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಚೆನ್ನಾಗಿದೆ, ಸೊ ಜೆನೆಟಿಕ್ ಪ್ರಾಬ್ಲಮಿಂದ ಬರುತ್ತೆ ಅಂತಂದರೆ ಸೊ ಅವರ ಮುಂದಿನ ಮಕ್ಕಳಿಗೆ ಈ ಪ್ರಾಬ್ಲಮ್ ಬರಬಾರ್ದು. ಸೊ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತ? ಜೆನೆಟಿಕ್ ಅಂತ ಬಂದಾಗ ವಿ ಹ್ಯಾವ್ ಟು ಸಿ ಲೈಕ್ ಮುಂಚೆ ಯಾರಿಗಿತ್ತು, ಸೊ ಅವ್ರಿಗೆ ಹೇಗೆ ಶುರು ಆಯಿತು. ಇಟ್ ಇಸ್ ಲೈಕ್ ಡಾಕ್ಟರ್ ಮಾತಾಡೋಣ ಈ ಕುರಿತಾಗಿ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಸೌಮ್ಯ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮಂಡ್ಯ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ.
ನಮಗೆ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಓಕೆ ಊಟ ತಿಂದಿದ್ದೇನು ಜೀರ್ಣನೂ ಆಗಲ್ಲ, ಏನಿಲ್ಲ. ಓಕೆ ಅನ್ನ ಕಂಡ್ರೇನೆ ವಾಮಿಟ್ ತರ ಬರುತ್ತೈತೆ. ಓಕೆ ನಿಮ್ಮ ವಯಸ್ಸು ಎಷ್ಟಮ್ಮ? 40 years ಮೇಡಮ್. 40 years. ನೀವೇನಾದರೂ ಪೇಯ್ನ್ ಕಿಲ್ಲರ್ಸು ಅಥವಾ ಯಾವುದಾದ್ರೂ ಶುಗರ್ ಬಿ ಪಿ ಮಾತ್ರೆ ತಗೋತಾ ಇದ್ದೀರಮ್ಮ? ಇಲ್ಲ ಮೇಡಮ್, ಶುಗರು ಬಿ ಪಿ ಯಾವುದೂ ಇಲ್ಲ, ಟ್ಯಾಬ್ಲೆಟ್ ಏನು ತಗೊಂತ ಇಲ್ಲ. ಓಕೆ ನಿಮಗೆ ಎಷ್ಟು ವರ್ಷದಿಂದ ಇದೆಮ್ಮ ಇದು ಪ್ರಾಬ್ಲಮ್ಮು? ನಾವು 1 ವರ್ಷ ಆಯ್ತು ಮೇಡಮ್. 1 ವರ್ಷದಿಂದ ಈ ತರಾನೇ ಆಗ್ತಾ ಇದೆ. ಊಟ ತಿಂದ್ರೆ ಅದೆಲ್ಲ ಫುಲ್ಲು ಟೆನ್ಷನ್ ಆಗುತ್ತೆ, ಮೇಲೆ ಕೇಳಕ್ಕಾಗಲ್ಲ, ಮೈಯೆಲ್ಲ ನೋವು ಬರುತ್ತೆ. ಯಾವುದಕ್ಕಾದ್ರೂ ಜಾಸ್ತಿ ಟೆನ್ಷನ್ ತಗೋತೀರಮ್ಮ ತಾವು? ಇಲ್ಲ ಮೇಡಮ್, ಏನಕ್ಕೂ ಟೆನ್ಷನ್ ತಗೊಳಲ್ಲ. ಊಟ ಇದು ಜೀರ್ಣ ಆಗಲ್ಲ, ಹೊಟ್ಟೆ ಫುಲ್ಲು ನೋವು ಬರುತ್ತೆ. ಓಕೆ ಯಾವ ಫುಡ್ ತಿಂದರೆ ಹೀಗಾಗುತ್ತಮ್ಮ ನಿಮಗೆ? ನಾವು ಒಂದ್ ಸ್ವಲ್ಪ ಕಾಯಿ ಎಲ್ಲ ಮಸಾಲೆ ಸಾಂಬಾರು ಅದು ಇದು ತಿಂದ್ರೆ ಆಗುತ್ತೆ. ಓಕೆ ನಾರ್ಮಲ್ ಮೊಸರನ್ನ ಹಂಗೆ ತಗೊಂಡ್ರು ಕೂಡ ಆಗುತ್ತಾ ಅಥವಾ ಬರೀ ಮಸಾಲ ಫುಡ್ ತಗೊಂಡ್ರೆ ಮಾತ್ರ ಆಗುತ್ತಾ? ಮೊಸರನ್ನ ತಗೊಂಡ್ರು ಅದೇ ತರ ಆಗುತ್ತೆ ಮೇಡಮ್. ಓಕೆ ನಿಮಗೆ 1 ವರ್ಷದಿಂದ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವು ಆದಷ್ಟು ಬೇಗ ಓಕೆ ನಾವು ಮಂಡ್ಯದಲ್ಲಿ ಓಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಒಂದು 10-15 ಕೊಟ್ಟಿದ್ರು, ಕಂಟ್ರೋಲ್ ಆಗೋದು. ಓಕೆ ಮತ್ತೆ ಏನಾದ್ರು ತಿಂದ್ರೆ ಒಂದ್ ಸ್ವಲ್ಪ ಏನಾದ್ರು ಸ್ವಲ್ಪ ಲೈಟ್ ಆಗಿ ಹೆಚ್ಚಾಗಿ ತಗೊಂಡು ತಿಂದ್ಬಿಟ್ರೆ ಅಂತೂ ಜೀರ್ಣನೇ ಆಗಲ್ಲ. ಓಕೆ ನೀವು ಮುಂಚೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಮಂಡ್ಯದಲ್ಲಿ ತೋರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಮಂಡ್ಯದಲ್ಲಿ ಅವ್ರು ಏನು ಔಷಧಿ ಕೊಟ್ಟಿದ್ದಾರೆ, ಏನು ಟೆಸ್ಟ್ ಏನಾದರೂ ಮಾಡಿಸಿದಾರ, ಆ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನೀವು ಆದಷ್ಟು ಬೇಗ ನಮ್ಮ ಕ್ಲಿನಿಕ್ಕಿಗೆ ಬಂದರೆ ಎಲ್ಲ ನೋಡಿ ಏನಾಗಿದೆ ಹೇಗಾಗಿದೆ ಅಂತ ಮಾತಾಡಿಬಿಟ್ಟು ನಾವು ಔಷಧಿ ಕೊಡ್ತೀವಿ. ಸೊ ಅದನ್ನು ತಗೋತಾ ಇದ್ದರೆ ನಿಮಗೆ ಸ್ಲೋ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತಮ್ಮ. ಓಕೆ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್ಮ ಹೆಸರೇನು? ರೈತರಿಂದ ಮೇಡಮ್, ಅಮರೇಶ್ ಅಂತ. ಓಕೆ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಹೇಳಿ ಸರ್. ಮೇಡಮ್, ಜಾಸ್ತಿ ನನಗೆ ಸರಿಯಾದ ರೀತಿ ಡೈಜೆಷನ್ ಆಗಲ್ಲ ಮೇಡಮ್. ಹೊಟ್ಟೆ ತುಂಬಾ ನೋವು ಬರುತ್ತೆ ಮೇಡಮ್. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಭಾಳ ವಿಪರೀತವಾಗಿ ಆಗುತ್ತೆ ಮೇಡಮ್ ನನಗೆ. ಓಕೆ ಎಷ್ಟು ವರ್ಷ? ಅದಕ್ಕೋಸ್ಕರ ಭಾಳ ಜಾಸ್ತಿ ಊಟ ಮಾಡಿದ್ರೂ ಸಮಸ್ಯೆ ಆಗುತ್ತೆ ಮೇಡಮ್, ಸ್ವಲ್ಪ ಊಟ ಮಾಡಿದ್ರೆ ಅದೇ ರೀತಿ ಸಮಸ್ಯೆ ಆಗುತ್ತೆ. ಓಕೆ ಎಷ್ಟು ವರ್ಷದಿಂದ ಇದೆಯಪ್ಪ ನಿಮಗೆ ಈ ಪ್ರಾಬ್ಲಮ್ಮು? ಇಲ್ಲ, ಈ ಒಂದು 15 days ಅಬೋ ಆಯ್ತು ಮೇಡಮ್. ಆವಾಗಿಂದ ಏನು ಕಡಿಮೆ ಆಗ್ತಿಲ್ಲ ಮೇಡಮ್. ಓಕೆ ಬರೀ 15 ಡೇಸಿಂದ ಅಷ್ಟೇ ಇರೋದು? ಹಾಂ ಮೇಡಮ್, ಸ್ವಲ್ಪ ಕಡಲೆಬೇಳೆ ಆಗಿ ಬರಲ್ಲ ಮೇಡಮ್. ಕಡಲೆಬೇಳೆ ತಿಂದರೆ ಏನಾದರೂ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತದೆ ಮೇಡಮ್, ಅದರಿಂದನೇ ಸಮಸ್ಯೆ ಆಗ್ತದೆ. ಓಕೆ ಅಂದರೆ ಅಂದರೆ ನಿಮಗೆ ಹೊಟ್ಟೆಯಲ್ಲಿ ಉರಿ ಆ ಥರ ಆಗುತ್ತೆ? ಏನಾಗುತ್ತಪ್ಪ? ಏನಿಲ್ಲ ಮೇಡಮ್, ಹೊಟ್ಟೆ ನೋವು ಬರುತ್ತೆ ಮೇಡಮ್. ಗ್ಯಾಸ್ಟ್ರಿಕ್ ಸ್ವಲ್ಪ ವಾಯು ಜಾಸ್ತಿ ಬರುತ್ತೆ ಮೇಡಮ್, ಹಂಗಾಗಿ ಸಮಸ್ಯೆ ಆಗುತ್ತೆ. ಜಾಸ್ತಿ ವಿಪರೀತ ಹೆಡ್ಡೇಕ್ ಬರುತ್ತೆ ಮೇಡಮ್ ಅದರಿಂದ. ಓಕೆ 15 ದಿನ ಆಯಿತು ಅಂತ ಹೇಳ್ತಾ ಇದ್ರೆ ಏನಾದರೂ ಔಷಧಿ ತಗೋತಾ ಇದ್ದೀರಪ್ಪ ತಾವು? ಯಾವುದೇ ರೀತಿ ಔಷಧಿ ಇಲ್ಲ ಮೇಡಮ್. ಇದು ಹೆಡ್ಡೇಕ್ ಆದಾಗ ಮೆಡಿಸನ್ ಅಷ್ಟೇ ತೊಗೊತೀವಿ ಮೇಡಮ್. ಮತ್ತೆ ಗ್ಯಾಸ್ಟ್ರಿಕ್ ಮೆಡಿಸನ್ ತೊಗೊತೀವಿ, ಅಷ್ಟು ಬಿಟ್ಟರೆ ಏನಿಲ್ಲ ಮೇಡಮ್. ಮತ್ತೆ ಓಕೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೋತಾ ಇದ್ದೀರಾ? ಹಾಂ ಮೇಡಮ್. ಮೂತ್ರದಲ್ಲಿ ಏನಾದರೂ ಉರಿ ಇದೆಯಪ್ಪ? ಇಲ್ಲ ಮೇಡಮ್, ಅದರಲ್ಲೆಲ್ಲ ಮೋಷನಲ್ಲಿ ಸ್ವಲ್ಪ ಇದಾಗುತ್ತೆ ಮೇಡಮ್, ಉರ್ತಾ ಬರ್ತಾ ಮೇಡಮ್. ಓಕೆ ನೀವು ಟೈಮ್ ಟು ಟೈಮ್ ಊಟ ಮಾಡ್ತೀರಪ್ಪ? ಇಲ್ಲ ಮೇಡಮ್, ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೇ ಹೊತ್ತು ಮೇಡಮ್. ಮಧ್ಯಾಹ್ನ ಊಟ ಮಾಡಲ್ಲ ಮೇಡಮ್. ಓಕೆ ಒಂದು 15 ಡೇಸಿಂದ ಅಷ್ಟೇ ಆಗಿದೆ ಅಂತಂದರೆ ನಿಮ್ಗೆ ಅರ್ಲಿ ಸ್ಟೇಜಲ್ಲಿ ಇದೆ ಅಪ್ಪ ಗ್ಯಾಸ್ಟ್ರೈಟಿಸು. ಸೊ ಇದರಲ್ಲಿ ಫಸ್ಟ್ ನೀವು ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ಆ್ಯಂಡ್ ಊಟನ ಚೆನ್ನಾಗಿ ಅಗದ್ಬಿಟ್ಟು ತಿನ್ನಿರಿ. ಓಕೆ ಜಾಸ್ತಿ ಮಸಾಲ ಫುಡ್ಡು ಇದೇನು ತಗೋಬೇಡಿ. ಸೊ ನೀವು ಆದಷ್ಟು ಬೇಗ ಇಲ್ಲ, ಮಸಾಲ ಐಟಮ್ ಜಾಸ್ತಿ ಇಲ್ಲ ಮೇಡಮ್. ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಹಂಗಾಗಿ ಅದು ಸಮಸ್ಯೆ. ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಆದಷ್ಟು ಬೇಗ ಕ್ಲಿನಿಕ್ಕಿಗೆ ಬಂದರೆ ನಾವು ಎಲ್ಲ ನೋಡಿಬಿಟ್ಟು ಔಷಧಿ ಕೊಡ್ತೀವಿ. ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ 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 ನನ್ನ ಧ್ವನಿ ಕೇಳಿಸ್ತಿದೆಯಾ ಸರ್? ನಿಮ್ಮ ಹೆಸರೇನು? ಹಾಂ ಮೇಡಮ್, ಕೇಳಿಸ್ತಾ ಇದೆ. ಹೇಳಿ, ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ಪ್ರಶಾಂತ್ ಅಂತ, ಮೈಸೂರಿಂದ. ಓಕೆ ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ಇದು ಗ್ಯಾಸ್ಟ್ರಿಕ್ ನಮ್ಗೆ ಸ್ವಲ್ಪ ಜಾಸ್ತಿ ಇದೆ. ಓಕೆ
ಅದು ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ಆದಾಗ OMD ತಗೊಂಡಿದ್ದೀನಿ ಟ್ಯಾಬ್ಲೆಟ್. ಓಕೆ. ಅದು ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಏನಾದ್ರೂ ಕಾಫಿ ಟೀ ಏನಾದ್ರು ತಗೊಂಡಾಗ ಮತ್ತೆ ಹೆವಿ ಆಗ್ಬಿಡುತ್ತೆ ಮೇಡಮ್. ಓಕೆ. ಎಷ್ಟು ವರ್ಷದಿಂದ ಇದೆ? ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಇದೆ ಮೇಡಮ್. 3-4 ಇಯರ್. ನಿಮ್ಮ ಕಾಫಿ ಟೀ ಜಾಸ್ತಿ ಕುಡಿತೀರಪ್ಪ? ಮೊದಲು ಸ್ವಲ್ಪ ಜಾಸ್ತಿ ಕುಡಿತಾ ಇದೆ ಮೇಡಮ್, ನಾನು ಫೀಲ್ಡ್ ವರ್ಕು. ಓಕೆ. ಇವಾಗ ಸ್ವಲ್ಪ ಏನಿದೆ ಕಮ್ಮಿ ಮೇಡಮ್. ಅಂದರೆ ಡೈಲಿ 1 or 2 ಟೈಮ್ಸ್ ಕುಡಿದ್ರೂ ಜಾಸ್ತಿ ಆಗ್ಬಿಡುತ್ತೆ. ಓಕೆ. ನೀವು ಜಾಸ್ತಿ ಮಸಾಲ ಫುಡ್ ತೊಗೋತೀರಪ್ಪ? ಸ್ವಲ್ಪ ಮಸಾಲ ಫುಡ್ ತಗೋತೀನಿ. ಓಕೆ. ಏನಾದರೂ ಮುಂಚೆ ಇದಕ್ಕಾಗಿ ಟ್ರೀಟ್ಮೆಂಟ್ ತಗೋತಾ ಇದ್ರಿ? ಮೊದಲು ಒಂದ್ಸರಿ ಇದು ಮೇಡಮ್ ಎಂಡೋಸ್ಕೋಪಿ ಎಲ್ಲ ಮಾಡಿಸಿದ್ದೆ ಮೇಡಮ್. ಓಕೆ. ಅದು ಏನಿಲ್ಲ ಕ್ಲಿಯರ್ ಆಗುತ್ತೆ ಅಂತ ಒಂದು ಕೋರ್ಸ್ ಕೊಟ್ಟಿದ್ರು, ಮತ್ತು ಅದನ್ನು ತಗೊಂಡೆ. ಮತ್ತೆ ಏನು ಅಂತ ಇದೇನು ಕಾಣಲಿಲ್ಲ ಮೇಡಮ್. ಪೇನ್ ಕಿಲ್ಲರ್ಸು ಅಥವಾ ಥೈರಾಯ್ಡ್ ಮೆಡಿಸಿನ್ಸು BP ಮಾತ್ರೆ ಏನೋ ತಗೋತಾ ಇದ್ರಪ್ಪ ತಾವು? ಅದೆಲ್ಲ ಏನಿಲ್ಲ ಮೇಡಮ್, ಅದೆಲ್ಲ ಏನಿಲ್ಲ ಮೇಡಮ್. ಓಕೆ. ಓಕೆ. ಅಂದರೆ ಮಾರ್ನಿಂಗು ಬ್ರಷ್ ಮಾಡಬೇಕಾದಾಗ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಕಲರ್ ಥರ ಬರುತ್ತೆ ಮೇಡಮ್ ವಾಮಿಟ್ ಮಾಡಿದಾಗ. ಒಂದು 4 days 5 days ಒಂದ್ಸಾರಿ. ವಾಮಿಟಿಂಗ್ ಮಾಡ್ಕೋತೀರಾ ಅಥವಾ ಬರೀ ವಾಂತಿ ಬಂದಂಗೆ ಆಗೋದಷ್ಟೇ ಇದೆಯಪ್ಪ? ಇಲ್ಲ, ನಾವೇ ನಾಲ್ಗೆ ಬೇರೆ ಇದಾದಾಗ ಕಪ್ಪುಗೆ ಬರುತ್ತೆ ಮೇಡಮ್, ಚಿಕ್ಕ ಥರ ಬರುತ್ತೆ ಮೇಡಮ್, ಬ್ಲ್ಯಾಕ್ ಕಲರ್. ನಿಮ್ಮ ಹತ್ರ ಏನೇನು ರಿಪೋರ್ಟ್ಸ್ ಇದೆ ಎಲ್ಲ ತೊಗೊಂಡು ಕ್ಲಿನಿಕ್ಗೆ ಒಂದು ಸತಿ ಬಂದು ಭೇಟಿಯಾಗಿ, ಸೊ ಎಲ್ಲ ನೋಡ್ಕೊಂಡು ನಾವು ಔಷಧಿ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇದೆ, ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮ ಮುಗಿಸಬೇಕು. IBS ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಯಾರ್ಯಾರಿಗೆ ಕಾಲ್ ಕನೆಕ್ಟ್ ಆಗಿಲ್ವೋ ಈಗ ನಾವು ಮತ್ತೊಂದು ನಂಬರ್ ತೋರಿಸ್ತೇವೆ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಹೋಮಿಯೋಪತಿಗೆ ನೀವು ಭೇಟಿಯನ್ನು ಕೊಡಬಹುದು. ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.